ನಮ್ಮ ಹಿಂದೂ ಸಮಾಜ ವಿವೇಕಾನಂದ ರಾಮಕೃಷ್ಣ ಪರಮಹಂಸ ವೇದ ಪರಂಪರೆಯ ಸಂತ ಪರಂಪರೆ ಹಿಂದೂ ಸಮಾಜ. ನಿಮ್ಮದು ಯಾವ ಪರಂಪರೆ? ಸಾವರ್ಕರ್ ಗೋಡ್ಸೆ ಹಿಂದುತ್ವ. ನಾವು ಒಪ್ಪುವುದೇ ಇಲ್ಲല്ലോ ನಿಮ್ಮನ್ನು. ನಿಮ್ಮ ಪರವಾಗಿ ನಾನೇ ಯಾಕೆ ಬರೀಬೇಕು? ಮುಸ್ಲಿಂ ರಾಷ್ಟ್ರವಾಗುವುದೇ. ಅದರ ನಂತರ ಒಂದು ಬಿಡುಗಡೆ ಆಗ್ತದೆ, ಲವ್ ಜಿಹಾದ್ ಮತ್ತು ಮತಾಂತರ ಒಂದು ವಾಸ್ತವ ಅಂತ. ಗೋಪಾಲ್ ಗೋಡ್ಸೆ ನಾನೇಕೆ ಗಾಂಧಿಯನ್ನು ಅದೊಂದು ಅವನಿಗೆ ಮನಸ್ಸಿಗೆ ಬಂದಾಗೆ ಬರೆದಿದ್ದೇನೆ ಅಂತೇಳಿ ಅವನೇ ಹೇಳಿಕೊಂಡದನ್ನು ನಾನು ಪ್ರೂವ್ ಮಾಡಿ ಆ ಡಾಕ್ಯುಮೆಂಟನ್ನು ಹಾಕಿದ್ದೇನೆ. ಸರ್, ನೀವು ಪುಸ್ತಕಗಳ ಮೂಲಕ ಕಾಂಗ್ರೆಸ್ ಪಕ್ಷದ ವಿಚಾರಗಳನ್ನು ಪ್ರಸಾರ ಮಾಡ್ತಿದ್ದೀರಾ ನೀವು? 100%. ಆ ಪುಸ್ತಕದಲ್ಲಿ ಏನು ಉಂಟು ತಿಳ್ಕೊಳ್ಳಿಕ್ಕೆ ಇದನ್ನು ಕೇಳ್ತಾ ಇದ್ದೀರಿ. ನಮಸ್ಕಾರ ವೀಕ್ಷಕರೇ, ನಮ್ಮ ಜೊತೆಗೆ ಇವತ್ತಿದ್ದಾರೆ ಸಾಮಾಜಿಕ ಹೋರಾಟಗಾರರು, ಕೆಪಿಸಿಸಿನ ವಕ್ತಾರರು, ಸಾಹಿತಿಗಳು ಆಗಿರುವಂತಹ MG ಹೆಗ್ಡೆ ಅವರು. ಇವರ ಅನೇಕ ಕೃತಿಗಳನ್ನು ನೀವು ಈಗಾಗಲೇ ಓದಿದ್ದೀರಾ. ಈಗ ಇವರು ಇನ್ನೊಂದು ಹೊಸದೊಂದು ಕೃತಿ ಬಿಡುಗಡೆಯಾಗಲಿದೆ, ಭಾರತ ಮುಸ್ಲಿಂ ರಾಷ್ಟ್ರವಾಗುತ್ತದೆ. ಈ ಬಗ್ಗೆ ನಾವು ತಿಳಿದುಕೊಳ್ಳೋಣ. ನಿಜವಾಗಿಯೂ ಭಾರತ ಮುಸ್ಲಿಂ ರಾಷ್ಟ್ರವಾಗುತ್ತದೆ ಎಂಬುದನ್ನು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಿಮ್ಮದು ಹೊಸತು ಕೃತಿ ಬಿಡುಗಡೆ ಆಗ್ತಾ ಇದೆ. ಇನ್ನು ನೀವು ಭಾರತ ಮುಸ್ಲಿಂ ರಾಷ್ಟ್ರವಾಗುತ್ತದೆ ಎಂಬ ಟೈಟಲ್ ಕೊಟ್ಟಿದ್ದೀರಿ. ಏನದು ಈ ಕೃತಿಯ ಬಗ್ಗೆ ನಾವು ಯಾಕೆ ಓದಬೇಕು? ಅಂತಹದ್ದು ಈ ಕೃತಿಯಲ್ಲಿ ಏನಿದೆ ಸರ್? ಆ ಕೃತಿಯಲ್ಲಿ ಏನಿದೆ ಅಂತ ಹೇಳ್ತೇನೆ, ಆದರೆ ಅದರ ರಿಸಲ್ಟ್ ಈಗ ನಾನು ಹೇಳೋದಿಲ್ಲ. ಯಾಕೆಂತಂದರೆ ಅದು ಓದುಗರು ಓದಿಯೇ ನೋಡಬೇಕು. ಬಟ್ ಒಂದು RSS ಮತ್ತು BJP ಅವರು ಹಿಂದೂಗಳು 3 ಮಕ್ಕಳನ್ನು ಮಾಡಿ, ಹಿಂದೂ ಜನಸಂಖ್ಯೆ ಜಾಸ್ತಿ ಮಾಡಿ, ಮುಸ್ಲಿಂ ಜನಸಂಖ್ಯೆ ಜಾಸ್ತಿಯಾಗಿ ಭಾರತ ಮುಸ್ಲಿಂ ರಾಷ್ಟ್ರ ಆಗುತ್ತದೆ ಹೇಳುವಂಥ ಒಂದು ಸ್ಲೋಗನನ್ನು ನಿರಂತರವಾಗಿ ಹೇಳ್ತಾ ಇದ್ದಾರೆ. ಅದರ ಹಿನ್ನೆಲೆಯಲ್ಲಿ ನಾನೊಂದು ಅಧ್ಯಯನ ಮಾಡಿದ್ದೆ. ಏನಂದರೆ, ಬ್ರಿಟಿಷ್ ಕಾಲದ ಜನಗಣತಿಯಿಂದ ಹಿಡಿದು ಮತ್ತು ಮುಸ್ಲಿಮರು ಹಾಗೂ ಕ್ರಿಶ್ಚಿಯನ್ನರು ಭಾರತಕ್ಕೆ ಬಂದು ಎಷ್ಟು ವರ್ಷ ಆಯಿತು. ಕ್ರಿಶ್ಚಿಯನ್ರು ಬಂದದ್ದು ಕ್ರಿಸ್ತಶಕ 53ರಲ್ಲಿ, ಮುಸ್ಲಿಮರು ಬಂದದ್ದು ಕ್ರಿಸ್ತಶಕ 7011ರಲ್ಲಿ. ಸೊ 1000 ವರ್ಷಗಳ ನಂತರ, ಅದರ ನಂತರ ಈ ರೀತಿಯ ಬೆಳವಣಿಗೆ ಪರ್ಸಂಟೇಜು ಇಲ್ಲಿ 2012ರವರೆಗೆ ನಮಗೆ ಜನಗಣತಿ ಅಧಿಕೃತ ಸಿಗ್ತದೆ. ಆನಂತರ ಜನಗಣತಿ ಆಗಲಿಲ್ಲ. 22ರಲ್ಲಿ ಆಗಬೇಕಿತ್ತು, ಅದು ಕೊರೋನಾ ಬಂದು ನಿಂತೋಯ್ತು. ಬಟ್ 12ರ ನಂತರ ಅನೇಕ ಜನ ಇವರು ಏನು ಸೈಂಟಿಫಿಕ್ ಅನಾಲಿಸಿಸ್ಟ್ ಅಂತ ಏನು ಹೇಳ್ತೇವೆ, ವೈಜ್ಞಾನಿಕವಾಗಿ ಅದನ್ನು ಮಾಡ್ತಾ ಬಂದಿದ್ದಾರೆ. ಒಂದು ಫಿಗರ್ಗಳೆಲ್ಲ ಸಿಗ್ತದೆ, ವರ್ಲ್ಡ್ ಬ್ಯಾಂಕಿದ್ದು ಸಿಗ್ತದೆ, ಆಮೇಲೆ ನಮ್ಮ ರಾಷ್ಟ್ರೀಯ ಆರೋಗ್ಯ ಇಲಾಖೆ ಅವರು ಮಾಡುವಂಥದ್ದು ಬೇರೆ ಬೇರೆದು ದಾಖಲೆಗಳು ಸಿಗ್ತದೆ. ಸೊ ಈ ದಾಖಲೆಗಳು ಮತ್ತು ಫರ್ಟಿಲಿಟಿ ರೇಟ್ ಅಂತ, ಒಂದು ಮಹಿಳೆ ತನ್ನ 45 ವರ್ಷದ ಜೀವಿತಾವಧಿಯಲ್ಲಿ ಎಷ್ಟು ಮಕ್ಕಳನ್ನು ಹೆರ್ತಾ ಇದ್ದಾಳೆ ಹೇಳುವಂಥದ್ದು ಒಂದು ವೈಜ್ಞಾನಿಕ ವಿಶ್ಲೇಷಣೆಗಳೆಲ್ಲವೂ ಅದು. ಮತ್ತು 100 ವರ್ಷದ ನಂತರ ಈ ದೇಶದ ಮತ್ತು ಜಗತ್ತಿನ ಜನಸಂಖ್ಯೆ ಏನಾಗ್ತದೆ ಅಂತ ಒಂದು ಕುತೂಹಲ. 100-150 ವರ್ಷದ ನಂತರ ಅದಕ್ಕೆ ಒಂದು ಆ್ಯಂಟಿ ಪ್ಲ್ಯಾನೆಟ್ ಹೇಳಿ ಒಂದು ಪುಸ್ತಕ ಇದೆ, ಭಾರಿ ದೊಡ್ಡ ಫೇಮಸ್ ಬುಕ್ ಅದು. ಅವರ ಎಲ್ಲ ವಿಶ್ಲೇಷಣೆಗಳು ಅಲ್ಟಿಮೇಟ್ಲಿ ಅವರು ಫಿಗರ್ಗಳನ್ನು ಕೊಟ್ಟು ಅದಕ್ಕೆ ನಿಮ್ಮ ಏನು ಮ್ಯಾಪ್ಗಳು ಇದನ್ನೆಲ್ಲ ಹಾಕಿ ನೀಟಾಗಿ ಅದು ಒಂದು ಸ್ಟಡಿ, ಅದಕ್ಕೆ ಡೆಮೋಗ್ರಫಿ ಅಂತ, ಜನಸಂಖ್ಯಾಶಾಸ್ತ್ರ ಅಂತ. ನಾನು ಪದವಿಯಲ್ಲಿ ಇರುವಾಗ ನಮಗೆ ಜನಸಂಖ್ಯಾಶಾಸ್ತ್ರ ಒಂದು ಸಬ್ಜೆಕ್ಟ್, ನನಗೆ ಅದರ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಹಾಗಾಗಿ ನಾನು ಇದನ್ನು ಹುಡುಕಿಕೊಂಡು ಹೋಗಿ ಇದಿಷ್ಟು ಸಮಗ್ರ ಮಾಹಿತಿಗಳನ್ನು ವಿತ್ ಗ್ರಾಫಿಕ್, ವಿತ್ ಸ್ಟ್ಯಾಟಿಸ್ಟಿಕ್ಸ್ ಅದು ಹಾಕಿದ್ದೇನೆ. ಮುಸ್ಲಿಮರ ಜನಸಂಖ್ಯೆ ಯಾವ ಪ್ರಮಾಣ, ಹಿಂದೂಗಳ ಯಾವ ಪ್ರಮಾಣ, ಪಾಕಿಸ್ತಾನದಲ್ಲಿ ಏನಿದೆ, ಬಾಂಗ್ಲಾದೇಶದಲ್ಲಿ ಏನಿದೆ, ಅರಬ್ ಕಂಟ್ರಿಯಲ್ಲಿ ಏನಿದೆ, ಏನಾಗ್ತದೆ ಮುಸ್ಲಿಂ ಕಂಟ್ರಿಗಳಲ್ಲಿ ಕೂಡ, ಜೊತೆಗೆ ನೇಪಾಳದಲ್ಲಿ ಹೇಗಿದೆ, ಭಾರತದಲ್ಲಿ ಹೇಗಿದೆ, ಯುರೋಪಿಯನ್ ಕಂಟ್ರಿಗಳಲ್ಲಿ ಏನು ಕತೆ. ಸೊ ಇದೆಲ್ಲವೂ ಸಮಗ್ರವಾಗಿ ಅಧ್ಯಯನ ಮಾಡಿ ಆ ಎಲ್ಲ ಡಾಕ್ಯುಮೆಂಟೇಷನ್ನು ಇಟ್ಟು ಅದು ಅಧಿಕೃತವಾಗಿ ನಾವು ಜನರೆದುರಿಗೆ ಇಡ್ತೇವೆ, ನೀವು ನೋಡಿ ಅಂತ. ನಿಮ್ದಿದು ಲೇಖನ ಅದು ರಿಸರ್ಚ್ ಅಂತಲೂ ಹೇಳ್ಬೋದಂತ? ಹೌದೌದು, ಇದಕ್ಕೆ ರಿಸರ್ಚ್ ಬುಕ್ ಅಂತಲೇ ಇದು. ಯಾಕೆಂತಂದರೆ ನೀವು ಒಂದು ಇನ್ಫಾರ್ಮೇಷನ್, ಮಾಹಿತಿ, ಇನ್ಫಾರ್ಮೇಟಿವ್ ಬುಕ್ ಅಂತ, ಮಾಹಿತಿಯ ಪುಸ್ತಕ ಅಂತ. ಇನ್ನೊಂದು ಬರೀ ಮಾಹಿತಿಯನ್ನು ತಗೊಂಡ ಮೇಲೆ ನೀವು ಅದನ್ನು ಅನಾಲಿಸಿಸ್ ಮಾಡಿ ಒಂದು ಸ್ವಲ್ಪ ಆದರೂ ಸರಿಯೋ ತಪ್ಪೋ ಮತ್ತು ಒಂದು ಅದರಲ್ಲಿ ನಿಜವಾದ ಏನು ವಿಷಯ ಯಾವುದು ಅಂತ ಹೇಳುವಂಥ ಸಂಶೋಧನೆಯನ್ನು ಮಾಡಬೇಕಾಗ್ತದೆ. ನೀವು ಸುಮ್ಮನೆ ಇನ್ಫಾರ್ಮೇಷನನ್ನು ಇದು ಬ್ರಿಟಿಷರ ದಾಖಲೆ,
ಇದು 2011 ದಾಖಲೆ ಹಾಗೆ ಕೊಟ್ಟುಕೊಂಡು ಹೋದರೆ ಅದು ಒಂದು ಇನ್ಫಾರ್ಮೇಷನ್ ಆಗ್ತದೆ. ನೀವು ಅದನ್ನು ಅನಾಲಿಸಿಸ್ ಮಾಡಿ 100 ವರ್ಷದ ನಂತರ, ನಾನು 200 ವರ್ಷದ ನಂತರ ಎಂತ ಆಗ್ತದೆ ಅಂತಲೂ ಹುಡುಕಿದೆ. ಹಾಗಾಗಿ ಇದೆಲ್ಲವೂ ಸಮಗ್ರ ಮಾಹಿತಿ. ಒಂದು ಏನು ಸ್ಲೋಗನ್ ಇದೆ, ನಾವು ಅದಕ್ಕೆ ಉತ್ತರವಾಗಿ ಅದನ್ನು ಪುಸ್ತಕವನ್ನು ಜನರ ಎದುರಿಗೆ ಹಿಡಿದು ಜನ ಅದನ್ನು ಓದಿದ ಮೇಲೆ ಅಭಿಪ್ರಾಯ ಹೇಳಬೇಕು. ಮತ್ತು ನನ್ನ ವಾದವೂ ಕೂಡ ಒಂದು, ಯಾರ ವಾದ ಮಾಡಲಿಕ್ಕೆ ಬರೋದಾದರೂ ಆ ಪುಸ್ತಕವನ್ನು ಓದಿಕೊಂಡು ನಾನು ಬರೆದದ್ದಕ್ಕೆ ಅವರೂ ಕೂಡ ಒಂದು 25 ಪೇಜ್ ಬರೆದುಕೊಂಡು ಬಂದರೆ ಮಾತ್ರ ವಾದ. ನೋ ಓರಲ್ ಡಿಸ್ಕಷನ್. ಅಂದರೆ ಈಗ ನಾನು ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿದ್ದೇನೆ, ನಾನು ಅಲ್ಲಿಗೆ ರೆಫರೆನ್ಸ್ ಹಾಕಿದ್ದೇನೆ, ಪುಸ್ತಕಗಳ ರೆಫರೆನ್ಸ್ ಹಾಕಿದ್ದೇವೆ, ಮಾಹಿತಿಗಳ. ಸೊ ಯಾರಾದರೂ ವಾದ ಮಾಡಲಿಕ್ಕೆ ಬರುವವರಿದ್ದರೆ ನನ್ನ ಪುಸ್ತಕವನ್ನು ಓದಿದ ಮೇಲೆ ಪೂರ್ಣ ಅದಕ್ಕೆ ಕೌಂಟ್ರಾಗಿ ಒಂದು ಪ್ರಬುದ್ಧವಾಗಿ ಮ್ಯಾಚ್ಯೂರ್ಡ್ ಆಗಿ ನೀವು ಕೊಟ್ಟ ಅಂಕಿ ಅಂಶಗಳು ತಪ್ಪು, ಅದಕ್ಕೆ ಇದು ದಾಖಲೆ, ಅದನ್ನು ನನಗೆ ಅವರು ಓದಲಿಕ್ಕೆ ಕೊಡಬೇಕು. ಈಗ ಕೋರ್ಟಿನಲ್ಲಿ ಹೇಗೆ ಅಂತಂದರೆ ಎರಡೂ ಸೈಡ್ನಲ್ಲೂ ಎವಿಡೆನ್ಸ್ ಕೊಡಬೇಕು. ಫಸ್ಟ್ ಎವಿಡೆನ್ಸ್ ಕೊಟ್ಟ ಮೇಲೆ ಆರ್ಗ್ಯುಮೆಂಟು. ನೀವು ಒಂದು ಸೈಡಲ್ಲಿ ಮಾತ್ರ ಎವಿಡೆನ್ಸ್ ಇಟ್ಕೊಂಡು ಇನ್ನೊಬ್ಬ ಆರ್ಗ್ಯುಮೆಂಟ್ ಮಾಡ್ತೇನೆ ಹೇಳಿದರೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ಕೌಂಟ್ರಾಗಿ ನೀವು ಕೂಡ ಎವಿಡೆನ್ಸ್ ಕೊಡಬೇಕು. ಈಗ ನೀವು ಅದು ಸುಳ್ಳು ಅಂತೇಳಿ ಒಂದು ಡಾಕ್ಯುಮೆಂಟ್ ಕೊಡುವಾಗ ನಾನು ಅದು ಸತ್ಯ ಹೇಳಿ ಬರೀ ಬಾಯಲ್ಲಿ ಹೇಳಲಿಕ್ಕಿಲ್ಲ, ನಾನು ಅದು ಸತ್ಯಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ ಕೊಡಬೇಕು. ಸೊ ಆ ಪುಸ್ತಕ ವಿಮರ್ಶೆ ಆ ಲೆವೆಲಲ್ಲಿ ಆಗಬೇಕು. ಅದರ ಜೊತೆಗೆ ಬೇರೆ ಬೇರೆ ನಾವು ಪುಸ್ತಕಗಳನ್ನು ನಾನು ಮಾಡ್ತಾ ಇದ್ದೇನೆ. ಈಗ ನೀವು ಭಾರತ ಮುಸ್ಲಿಂ ದೇಶವಾಗುತ್ತದೆ ಅಂತ ಪುಸ್ತಕ ಬರೆದಿದ್ದೀರಿ. ಇದರಿಂದ ಮುಸ್ಲಿಂ ರಾಷ್ಟ್ರವಾಗುತ್ತದೆ ಎಂಬ ಕಲ್ಪನೆಯಲ್ಲಿ ಇರುವವರ ಕಲ್ಪನೆ ಚೇಂಜ್ ಆಗ್ಬಹುದಾ ನಿಮ್ಮ ಪುಸ್ತಕ ಓದಿ? ನೀವು ಆ ಪುಸ್ತಕದಲ್ಲಿ ಏನು ಉಂಟು ತಿಳ್ಕೊಳ್ಳಿಕ್ಕೆ ಇದನ್ನು ಕೇಳ್ತಾ ಇದ್ದೀರಿ, ನಾನು ಉತ್ತರ ಹೇಳುವುದಿಲ್ಲ, ಆಯಿತಾ? ಹಾಗಾಗಿ ಅದರಲ್ಲಿ ಎಲ್ಲವೂ ಸತ್ಯವಾದಂಥದ್ದು ಎಲ್ಲವೂ ಇದೆ. ಮುಸ್ಲಿಮರ ಜನಸಂಖ್ಯೆ ಏರಿಕೆ ಬಗ್ಗೆಯೂ ಇದೆ, ಹಿಂದೂ ಜನಸಂಖ್ಯೆ ಇಳಿಕೆಯ ಬಗ್ಗೆಯೂ ಇದೆ. ಆದರೆ ಒಂದು ವಾಸ್ತವಿಕ ಸಂಗತಿಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಾವು ಬರೀ ಫೇಸ್ಬುಕ್ಕು, ವಾಟ್ಸಪ್ಪು, ಏನೇನೋ ಬರುವ ಸಂದೇಶಗಳು. ಈಗ ಸಮಸ್ಯೆ ಏನಂತಂದರೆ ಯಾರೂ ಕೂಡ ಅಧ್ಯಯನವನ್ನು ಮಾಡದೇನೆ, ಇಂಥ ವಿಷಯಗಳ ಬಗ್ಗೆ ಗಂಭೀರವಾಗಿ ತಿಳ್ಕೊಳ್ಳದೇನೆ ನಾವು ಪಬ್ಲಿಕ್ಕಿಗೆ ಮೆಸೇಜ್ ಕೊಟ್ಟುಬಿಡೋದು, ಅದು ಅಪಾಯಕಾರಿ ಅಂತೇಳಿ ನಾನು ಇನ್ನೂ ಬೇರೆ ಬೇರೆ ಪುಸ್ತಕ ಇದೆ, ಹಂತ ಹಂತವಾಗಿ ನಾವು ಅದನ್ನು ಕೊಡ್ತೇವೆ. ಲೆಟ್ ಇಟ್ ಬಿ ಡಿಸ್ಕಸ್ ಅಂತೇಳಿ. ಈಗ ನಾನು ಹೇಳಿದ್ದು ಫೈನಲ್ ಅಲ್ಲ, ಓಕೆ? ನಾನು ಹೇಳಿದ್ರೆ ನೀವು ಫೈನಲ್ಲು ಜಡ್ಜ್ಮೆಂಟ್ ಕೊಡೋದಿಲ್ಲ. ನೀವು ನಾನು ಕೊಟ್ಟದನ್ನು ಅಲ್ಲ ಅಂತ ಹೇಳಲಿಕ್ಕೆ ಪೂರಕವಾದ ಮಾಹಿತಿಗಳನ್ನು ಕೊಟ್ಟು ಅದನ್ನು ತಿರಸ್ಕಾರ ಮಾಡಬೇಕು. ಸುಮ್ಮನೆ ಮೈಕಲ್ಲಿ ಹೋಗಿ MG ಹೆಗ್ಡೆ ಬರೆದದ್ದೆಲ್ಲ ಸುಳ್ಳು ಹೇಳಿದರೆ ಐ ವೋಂಟ್ ಟೇಕ್ ಇಟ್ ಸೀರಿಯಸ್ಲಿ, ಅದನ್ನು ಕೇರ್ ಮಾಡೋದಿಲ್ಲ. ಇನ್ನೊಬ್ಬ ನೋಡಿ 25 ಪೇಜ್, ನೀವು 50 ಪೇಜ್ ಬರೆದಿದ್ರೆ ನಂದು 25 ಪೇಜ್ ಉಂಟು, ಅದು ಕೊಡಬೇಕು, ಅದು ಚರ್ಚೆ ಆಗಬೇಕು, ಅದು ಮಾಧ್ಯಮಗಳಲ್ಲಿ ಚರ್ಚೆ ಆಗಬೇಕು. ನೀವು ಹೇಗೆ ರಿಸರ್ಚ್ ಮಾಡಿದ್ದೀರಾ ಅವರು ಕೂಡ ಆ ರೀತಿ ಮಾಡಬೇಕು, ಕೆಲಸ ಮಾಡಬೇಕು, ಮಾಡಿ ತಂದು ಕೊಡಲಿ. ಆಗ ಅದು ಸತ್ಯ ಆದರೆ ನಾನು ಒಪ್ಪಿಕೊಳ್ತೇನೆ. ಇಲ್ಲಿ ಕೊಟ್ಟ ಫಿಗರ್ಗಳು ನಾನು ಕೊಟ್ಟದ್ದು ಮತ್ತು ಅದರ ಮೂಲ ಆಧಾರಗಳು ಉಂಟಲ್ಲ, ಅದು ರಿಜೆಕ್ಟ್ ಆಗಬೇಕು. ಈಗ ವರ್ಲ್ಡ್ ಬ್ಯಾಂಕಿಂದ ನಾನು ತೆಗೆದ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕೊಟ್ಟಿದ್ದೇನೆ, ನೋ ಅದು ವರ್ಲ್ಡ್ ಬ್ಯಾಂಕಿದು ನೀವು ಕೊಟ್ಟದ್ದು ತಪ್ಪು ಅಂತ ಕ್ಲಾರಿಟಿ ಸಿಗಬೇಕು ನಮಗೆ. ಈಗ ನಿಜವಾಗಿಯೂ ಇಡೀ ರಾಷ್ಟ್ರದಲ್ಲಿ, ಈಗ ಭಾರತದಲ್ಲೇ ತಿಳ್ಕೊಳ್ಳೋಣ, ಯಾವುದಾದ್ರೂ ಒಂದು ಧರ್ಮ ಜನಸಂಖ್ಯೆಗಳು ಜಾಸ್ತಿ ಆಗ್ತಾ ಇವೆಯಾ ನಿಮ್ಮ ಪ್ರಕಾರ? ಎಲ್ಲ ಧರ್ಮದಲ್ಲೂ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಪರ್ಟಿಕ್ಯುಲರ್ ಅಂತಹ ಒಂದೇ ಜನಸಂಖ್ಯೆ ಜಾಸ್ತಿ ಇಲ್ಲ, ಎಲ್ಲರಲ್ಲೂ ಏರಿಕೆ ಇರುವುದು. ಅಲ್ಲಿ ಜಗಳ ಇರುವುದು ಏನಂದರೆ ಮುಸ್ಲಿಮರದು ಅತಿಯಾಗಿ ಮುಸ್ಲಿಂ ರಾಷ್ಟ್ರ ಆಗ್ತದೆ ಅನ್ನೋದು ದೊಡ್ಡ ಕಥೆ ಉಂಟು. ಆ ಕಥೆ ಪುಸ್ತಕದಲ್ಲಿ ಬರೆದಿದ್ದೇನೆ, ಅವರ ಕಥೆಯಲ್ಲೂ ಬರೆದಿದ್ದೇವೆ, ಅವರ ಹೇಳಿಕೆಗಳನ್ನು ಬರೆದಿದ್ದೇವೆ, ಅವರ ವಾದವನ್ನು ಅವರ ವಾದ ಈಚೆ ಪ್ರತಿವಾದ, ಗೊತ್ತಾಯ್ತಾ? ಅವರ ಎಲ್ಲ ಪಾಯಿಂಟ್ಗಳನ್ನು ಹಾಕಿದ್ದೇವೆ. ಅವರು ಏನು ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿದ್ದಾರೆ, ಕೆಲವರು ಕೊಡ್ತಾರೆ, ಆನ್ಲೈನಲ್ಲೆಲ್ಲ ಸಿಗ್ತದೆ, ಅದನ್ನು ಹಾಕಿ ಅದಕ್ಕೆ ನಾವು ಉತ್ತರ ಕೊಟ್ಟಿದ್ದೇವೆ. ಅದನ್ನು ಜನ ಓದಬೇಕು. ಓದುವ ತನಕ ನಾನು ಅದರ ರಹಸ್ಯ ಪೂರ ಹೇಳಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಪಬ್ಲಿಷರ್ ಪಾಪ ದುಡ್ಡು ಹಾಕಿ ಪುಸ್ತಕ ಮಾಡೋದು. ಹಿಂದೂ ಜನಸಂಖ್ಯೆ ಬಗ್ಗೆ ಏನಾದರೂ ಮೆನ್ಷನ್ ಮಾಡಿ? ಹೌದು, ಬರಲೇಬೇಕು. ಅದು ಹೇಗೆ ಅಂದರೆ ಅನಾಲಿಸಿಸ್ ಮಾಡುವಾಗ 1831ಕ್ಕೆ ಬ್ರಿಟಿಷ್ ಜನಗಣತಿ ಮಾಡ್ತಾರೆ. ಅದಷ್ಟು ಸರಿ ಇಲ್ಲ ಅಂಥೇಳಿ ಅದಷ್ಟು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಅದನ್ನು 1941ರಲ್ಲಿ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ.
ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಂ, ಜೈನ್, ಸಿಖ್ ಎಲ್ಲವೂ ಇರ್ತದೆ. ಎಲ್ಲವೂ ಟ್ಯಾಲಿ ಮಾಡಬೇಕು. ನಾವು ಬರೀ ಯಾವುದೋ ಒಂದು ಜನಸಂಖ್ಯೆನ ಇಟ್ಕೊಂಡು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದೆಲ್ಲವೂ ಅದರಲ್ಲಿದೆ. ಅದರಲ್ಲಿ ಟಾಪ್ ಟು ಬಾಟಮ್ ಡೀಟೇಲ್ಸ್ ಇದೆ, ದಾಖಲೆಗಳಿದೆ, ಅಂದರೆ ಅಧಿಕೃತ ಅಂಕಿ ಅಂಶಗಳಿದೆ. ಸೊ ದೋಸ್ ಹೂ ವಾಂಟ್ಸ್ ಟು ಡಿನೈ ಅವರು ಅದಕ್ಕೆ ಪ್ರತ್ಯುತ್ತರವಾಗಿ ಒಂದು 25 ಪೇಜ್ ಕಂಟೆಂಟ್ ಮಾಡಿಕೊಂಡು ನನ್ನ ಹತ್ರ ಚರ್ಚೆಗೆ ಬಂದರೆ ಸ್ವಾಗತ ಉಂಟು. ಈಗ ನೀವು ಜನಸಂಖ್ಯೆಯ ಬಗ್ಗೆ ಮಾತ್ರ ಆ ಪುಸ್ತಕದಲ್ಲಿ ಬರೆದಿದ್ದೀರಾ, ಅಲ್ಲ ಹಿಂದೂ ಮುಸ್ಲಿಂ ಬಗ್ಗೆ ಏನಾದರೂ ಸೋದರ? ಅದರಲ್ಲಿ ಇಲ್ಲ, ಅದೆಲ್ಲ ಇಲ್ಲ. ಅದರಲ್ಲಿ ಈ ಕೆಲವು ನಮ್ಮ ಲೇಖಕನ ಒಂದು ವಿಮರ್ಶೆಗಳಿರ್ತದೆ. ಆ ಸಮಯ ಸಂದರ್ಭಕ್ಕೆ ಸರಿಯಾಗಿ ನಾವು ಅದರ ವಿಮರ್ಶೆ ಮಾಡ್ತೇವೆ ಅಲ್ಲಿ. ಮತ್ತು ಬೇರೆ ಸಂಗತಿಗಳನ್ನು ನಾವು ಅದರಲ್ಲಿ ಸೇರಿಸಿದರೆ ಆ ಪುಸ್ತಕದ ಇದು ಹೋಗ್ತದೆ, ಅದು ವ್ಯಾಲ್ಯೂ ಕಳ್ಕೊಳ್ತದೆ. ಈಗ ಪುಸ್ತಕ ಯಾವಾಗ ಬಿಡುಗಡೆ ಆಗ್ತದೆ? ಬಹುಶಃ ಇನ್ನೊಂದು 15 ದಿವಸಕ್ಕೆ ಡೇಟ್ ಫಿಕ್ಸ್ ಮಾಡ್ತೇವೆ. ಈ ಪುಸ್ತಕದಿಂದ ರಾಜಕೀಯವಾಗಿ ಏನಾದರೂ ಬದಲಾವಣೆ ಆಗ್ಬಹುದಾ ಸರ್? ನೋಡಿ, ಈ ಒಂದು ಪುಸ್ತಕ ಅಂತಲ್ಲ. ಈ ಹೇಗೆ ಅಂತಂದರೆ, ನಾವು ಯಾವುದೋ ಒಂದು ಪುಸ್ತಕ ಬಂದ ಕೂಡಲೇ ಬದಲಾವಣೆ ಆಗ್ತದೆ ಅಂತಲ್ಲ. ಆದರೆ ಯಾವುದೂ ಕೂಡ ಒನ್ ಸೈಡ್ ಆಗಬಾರ್ದು ಚರ್ಚೆ. ಅವ್ರು ಹೇಳಿದ ಕೂಡಲೇ ಹಿಂದೂ ರಾಷ್ಟ್ರ ಆಗ್ತಂತ ಹೇಳಿ ನಾವು ಬ್ಲೈಂಡಾಗಿ ನಂಬಿಬಿಟ್ಟಿದ, ಅಲ್ಲಿಗೆ ಎಂಡ್ ಅದು ಅಲ್ವಾ? ಸೊ ಸಂವಾದಗಳು ತೆರೆದುಕೊಳ್ಳಬೇಕು. ಸಂವಾದಗಳು ತೆರೆದುಕೊಳ್ಳುವುದರ ಜೊತೆಗೆ ಸತ್ಯದ ದರ್ಶನ ಆಗಬೇಕು. ಸತ್ಯ ಅವ್ರು ಹೇಳೋದು ಆಗಿರ್ಬೋದು, ನಾನು ಹೇಳೋದು ಆಗಿರ್ಬೋದು, ಐ ಆಮ್ ವೆರಿ ಕ್ಲಿಯರ್. ಬಟ್ ಸಂವಾದ ಆಗದೆ ಸತ್ಯ ಬರೋದು ಹೇಗೆ? ಈಗ ಅವರು ಹೇಳಿದರು, ಅವ್ರು ಹೇಳಿದ್ದನ್ನು ಸತ್ಯ ಹೇಳಿ ಒಪ್ಪಿಕೊಳ್ಳೋದಾ? ಈಗ ನಾನು ಹೇಳಿದೆ ಅಪೋಸಿಟ್ಟು ಹೇಳ್ತಾ ಇದ್ದೇನೆ, ನಾನು ಡೀಟೇಲ್ಸ್ ಕೊಡ್ತೇವೆ. ಹಾಗೆ ಅವರು ಅದಕ್ಕೆ ಕೌಂಟ್ರ್ ಕೊಡ್ತಾರೆ. ಮೇ ಬಿ ನಂದು ಕಂಪ್ಲೀಟ್ ಆ ಪುಸ್ತಕವೇ ರಿಜೆಕ್ಟ್ ಆದಿತ್ತು ಅಂತ ಇಟ್ಕೊಳ್ಳಿ. ಸತ್ಯ ಅವರದ್ದೇ ಸತ್ಯ ಅಂತಾದರೆ ಆಗಲಿ, ಲೆಟ್ ದೆಮ್ ಕಮ್ ಟು ದಿ ಡಯಾಸ್ ಫಾರ್ ಎ ಚಾಟ್ ಅಲ್ವಾ, ಡಿಸ್ಕಷನಿಗೆ ಬರಲಿ. ಹಾಗೆ ಆದಾಗ ನೀವು ಹೇಳಿದ್ರಲ್ಲ, ಸತ್ಯ ಮತ್ತು ಅಸತ್ಯಗಳು ಯಾವುದು ಅಂತ ಜನರಿಗೆ ಗೊತ್ತಾಗುವಾಗ ಅದು ಸಮಾಜದ ಮೇಲೆ ಪರಿಣಾಮ ಬೀಳ್ತದೆ. ಬರೀ ಸುಳ್ಳು ಸಮಾಜವನ್ನು ಆಡಳಿತ ಮಾಡಬಾರ್ದು. ಸಮಾಜದ ಜನರಿಗೆ ಸುಳ್ಳುಗಳನ್ನು ಹೇಳಿಕೊಂಡು ಹೋಗಬಾರ್ದು. ಸುಳ್ಳು ಮತ್ತು ಸತ್ಯದ ನಡುವೆ ಸಂಘರ್ಷ ಆಗ್ತಾನೇ ಇರ್ತದೆ. ಅದು ಆಗಬೇಕು. ಆದಾಗ ಸಮಾಜದಲ್ಲಿ ಬದಲಾವಣೆ, ರಾಜಕೀಯ ಬದಲಾವಣೆ ಎಲ್ಲವೂ ಆಗ್ತದೆ. ಅದೆಲ್ಲ ಸರಿ ಸರ್, ನೀವು ಹೋರಾಟಗಾರರು, ಶಿಕ್ಷಣ ಸಂಸ್ಥೆಯಲ್ಲಿ ಇದ್ದವರು, ಸಾಮಾಜಿಕ ಕಳಕಳಿ ಬಗ್ಗೆ ನಿಮಗೆ ತುಂಬ ಒಲವಿತ್ತು, ತುಂಬ ಹೋರಾಟಗಳನ್ನು ಮಾಡಿದ್ದೀರಿ. ಸಡನ್ ಆಗಿ ನೀವೀಗ ಲೇಖನ ಬರೆಯುತ್ತಿದ್ದೀರಿ, ಇದಕ್ಕೆ ಯಾಕೆ ಬಂದ್ರಿ? ಹೋರಾಟವನ್ನು ಬಿಟ್ಬಿಟ್ರೇನಾ? ಇಲ್ಲ ನೋಡಿ, ಸಾಹಿತ್ಯವೂ ಕೂಡ ಹೋರಾಟದ ಒಂದು ಭಾಗ. ಅದು ಹೋರಾಟ ಮಾಡುವುದಕ್ಕೆ ಬೇರೆ ಬೇರೆ ಮಾರ್ಗಗಳಿದೆ. ಸಾಹಿತ್ಯವೂ ಒಂದು ಮಾರ್ಗ. ಅದಕ್ಕೆ ಸಾಹಿತ್ಯವೇ ಮತ್ತು ಹೋರಾಟಕ್ಕೆ ಪ್ರಚೋದನೆಯನ್ನು ಕೊಡೋದು ಒಂದು. ಎರಡನೇದು, ನಾನು ಹೇಗೆ ಮತ್ತು ಯಾಕೆ ಸಾಹಿತ್ಯ ಕ್ಷೇತ್ರಕ್ಕೆ ಹೆಚ್ಚು ಈಗ ಒಲವು ತೋರಿಸ್ತಾ ಇದ್ದೇನೆ ಅಂದರೆ, ಅಫ್ಕೋರ್ಸ್ ರಾಜಕೀಯದಲ್ಲೂ ಇದ್ದೇನೆ. ನನಗೆ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಕೆಟ್ಟದಾಗಿ ಪ್ರಶ್ನೆ ಕೇಳ್ತಾರೆ, ಬೈತಾರೆ. ಅದಕ್ಕೆ ಒಂದು ಉತ್ತರ ಕೊಡಬೇಕು ಅಂತೇಳಿ ಗಾಂಧಿ ವಿಚಾರ ವೇದಿಕೆಯವರು ಸಾರ್ವಜನಿಕರು ನೀವು ಪ್ರಶ್ನೆ ಕೇಳಿ ನಾವು ಉತ್ತರ ಕೊಡ್ತೇವೆ ಅಂತ ಒಂದು ಆಹ್ವಾನ ಕೊಟ್ಟರು. ಆ ಪ್ರಶ್ನೆಗಳೆಲ್ಲ ಬಂತು. ಅದನ್ನು ಉತ್ತರ ಕೊಡಿ ಅಂತೇಳಿ ನನಗೆ ಪುಸ್ತಕ ಮಾಡಲಿಕ್ಕೆ ಕೊಟ್ಟರು. ಅರವಿಂದ ಚೊಕ್ಕಾಡಿ ಅವರ ಬಳಗದ ಗಾಂಧಿ ವಿಚಾರ ವೇದಿಕೆ. ನಾನು 1 ವರ್ಷ ಅಧ್ಯಯನ ಮಾಡಿ ಒಂದು ಪುಸ್ತಕ ಮಾಡಿ, ಮಿನುಗು ನೋಟ ಅಂತದ್ದು 3 ವರ್ಷ ಆಯಿತು, ಬಿಡುಗಡೆ ಆಯಿತು. ಅದಕ್ಕೆ ಉತ್ತರ ಬರೆದು ಆ ಪುಸ್ತಕ ಮಾಡುವಾಗ ನನಗೆ ಒಂದು ಫೀಲ್ ಆಯಿತು. ನಾನು ಮುಂಚೆ ಕತೆ ಕವಿತೆ ಬರೀತಿದ್ದೆ, ಲೈಟಾಗಿ ಆಗಾಗ ಬರೀತಾಯಿದ್ದೆ. ಒಂದು 5 ಪುಸ್ತಕ ಸಣ್ಣದು ಮಾಡಿದ್ದೆ, ಹೆಚ್ಚು ಲಕ್ಷ್ಯ ಕೊಟ್ಟಿರಲಿಲ್ಲ. ಆಗ ನನಗೆ ಅನ್ನಿಸಿತು, ಈ ಹೋರಾಟದ ಮತ್ತು ಸೈದ್ಧಾಂತಿಕ ವಿಚಾರಗಳನ್ನು ಪುಸ್ತಕ ರೂಪದಲ್ಲಿ ಬರೆಯುವಂಥದ್ದು ನನಗೂ ಸಾಧ್ಯ ಉಂಟು ಅಂತ ಜ್ಞಾನೋದಯ, ಕ್ಲಾರಿಟಿ ಸಿಕ್ಕಿತು. ಅದಾಗುವಾಗ ನಾನು ಚಿಮಣಿ ಬೆಳಕಿನಿಂದ ಆತ್ಮಕಥೆ ಬರೆದೆ. ಅದು ನೀವು ಆನ್ಲೈನಲ್ಲಿ ಸಿಗ್ತದೆ, ನೋಡಿರ್ಬೋದು. ಅದಾದ ಮೇಲೆ ಮತ್ತೆ ಗೌರ್ಮೆಂಟ್ ಆಫ್ ಕರ್ನಾಟಕ ಕನ್ನಡ ಪ್ರಾಧಿಕಾರದವರು ಉತ್ತರ ಕನ್ನಡ ಜಿಲ್ಲೆಯ ಇಡೀ ಜಿಲ್ಲೆಯಲ್ಲಿ ಸಾಮರಸ್ಯದ ಬದುಕು ಹೇಗೆ ಇತ್ತು ಅಂತ ಹೇಳಿ ಶಾಲಾ ಮಕ್ಕಳು ಓದುವಂಥ ಪುಸ್ತಕ ಮಾಡಬೇಕು ಅಂತ ಹೇಳಿದರು. ಅದಕ್ಕೆ ನಾನೊಂದು ಪ್ರವಾಸ ಮಾಡಿದೆ, ನನ್ನ ಊರು ಪ್ರವಾಸ ಮಾಡಿ ಪುಸ್ತಕ ಬರೆದು ಕೊಟ್ಟ ಮೇಲೆ ಪುನಃ ಆಗ ನನಗೊಂದು ಫ್ಲ್ಯಾಶ್ ಆದದ್ದು ಒಂದು ಏನೋ ಅದೆಲ್ಲ ಅದು ಹೇಗೆ ಬಂತು ಅದು ಹೇಳಲಿಕ್ಕಾಗೋದಿಲ್ಲ. ಒಂದು ಕಾದಂಬರಿಯ ಮೂಡು ಬಂತು. ಇದು ಗಾಂಧಿ ಮನೆಯ ಅವಲಕ್ಕಿ ಸರ ಪುಸ್ತಕವನ್ನು ನಾನು ಕಾದಂಬರಿಯನ್ನು ಬರೆದೆ. ಸೊ ಈಗ ನನಗೆ ಐ ಆಮ್ ಕಂಫರ್ಟೇಬಲ್, ನನಗೆ ಈಗ ಇದರಲ್ಲಿ ಹೋಗ್ಬೋದು ಅಂತ. ಆಗ ನೀವು ಹೇಳಿದ್ರಲ್ಲ ಈ ಹೋರಾಟಕ್ಕೂ ಇದಕ್ಕೂ, ಈಗ ನೋಡಿ
ನಮ್ಮ ಇದರ ಪುಸ್ತಕ ಯಾವುದು ಮುಸ್ಲಿಂ ರಾಷ್ಟ್ರವಾಗುವುದು, ಅದರ ನಂತರ ಒಂದು ಬಿಡುಗಡೆ ಆಗ್ತದೆ, ಲವ್ ಜಿಹಾದ್ ಮತ್ತು ಮತಾಂತರ ಒಂದು ವಾಸ್ತವ ಅಂತ. ಗೊತ್ತಾಯ್ತಾ? ಅದು ಈ ರಾಜ್ಯದ ಅರ್ಧ ರಾಜ್ಯ 350 ಪೊಲೀಸ್ ಠಾಣೆಗಳಿಂದ ಮತ್ತು ಗವರ್ನರಿಂದ ಮತ್ತು ಗೃಹ ಇಲಾಖೆಯಿಂದ ಅರ್ಜಿ ಹಾಕಿ 8 ತಿಂಗಳು ಕೆಲಸ ಮಾಡಿ ಲವ್ ಜಿಹಾದ್ ಮತಾಂತರ ಮತ್ತು ಮದರಸದಲ್ಲಿ ಭಯೋತ್ಪಾದನೆಯ ಬಗ್ಗೆ ಇಷ್ಟೆಲ್ಲ ಗಲಾಟೆ ಆಗ್ತದಲ್ಲ, ನೀವು ನೋಡಿದ್ದೀರಲ್ಲ. ಅದನ್ನು ಕೇಳಿ ಹೊಡ್ಕೊಂಡು ಸುಮಾರು ಜನ ಸತ್ತಿದ್ದಾರಲ್ಲ, ಸತ್ಯ ಅಲ್ಲ. ಎಷ್ಟು ದೂರುಗಳನ್ನು ಇವರು ದಾಖಲಿಸಿದ್ದಾರೆ ಅಂತ. ಸೊ ನನಗೆ BJP RSS ಸಂಘ ಪರಿವಾರದ ಭಾಷಣಕಾರರು ಎಷ್ಟು ದೂರು ಸಂಗ್ರಹ ಮಾಡಿದ್ದಾರೆ, ಅವರದನ್ನು ಹೇಗೆ ಫಾಲೋಅಪ್ ಮಾಡಿದ್ದಾರೆ, ಗವರ್ನರಿಗೆ ಏನು ಮನವಿ ಕೊಟ್ಟಿದ್ದಾರೆ, ಹೋಮ್ ಸೆಕ್ರೆಟರಿಗೆ ಏನು ಮನವಿ ಕೊಟ್ಟಿದ್ದಾರೆ, ಆ ದಾಖಲೆಯನ್ನೇ ಕೊಡ್ತೇನೆ. ಆ ದಾಖಲೆ ಸಹಿತ ಒಂದು ಪುಸ್ತಕ ಬರ್ತದೆ. ಹಾಗೆ ಹೋರಾಟದ ಒಂದು ಮಾರ್ಗ ಸಾಹಿತ್ಯವನ್ನೇ ಆಯ್ಕೆ ಮಾಡ್ಕೊಳ್ಬೋದು ನಾವು. ಹೋರಾಟಕ್ಕೆ ಪ್ರತಿಯೊಂದಕ್ಕೂ ನಾವು ಅದು ಒಂದು ಮಾರ್ಗ ಅಲ್ಲ. ಹೋರಾಟ ಪಬ್ಲಿಕ್ ಆಗಿ ಮಾಡುವ ಹೋರಾಟಗಳು ಒಂದೇ ಅಲ್ಲ, ಬರವಣಿಗೆಯೂ ಕೂಡ ಪ್ರತಿಭಟನೆ ಸ್ವರೂಪದ್ದೇ ಆಗಿರ್ತದೆ. ಅದರ ಜೊತೆಗೆ ಸ್ವಲ್ಪ ಕತೆ, ಕಾದಂಬರಿ ಈ ರೀತಿ ನಾವು ಹೋಗಬೇಕು. ಈಗ ನೀವು ಈಗಾಗಲೇ 2 ಪುಸ್ತಕಗಳನ್ನು ಬರ್ತಿದ್ದೀರಿ ಮುಸ್ಲಿಮರ ಬಗ್ಗೆ. ಯಾಕಾಗಿ ಬರೀದ್ರಿ ಸರ್? ನಿಮಗೆ ಅವರಿಗೆ ಏನಾದರೂ ಅಗತ್ಯತೆ ಇದೆಯಾ? ಅಂದರೆ ಅಲ್ಲ ಮುಸ್ಲಿಮರು ಅಂತಲ್ಲ, ಸುಳ್ಳುಗಳ ವಿರುದ್ಧ ಈಗ ಒಂದು ಸೈಡ್ ಮಾತ್ರ ಹೇಳ್ತಾ ಇದ್ದಾರೆ. ಈಗ ಆಗಲೇ ಹೇಳಿದಲ್ಲ ನಾನು, ಈಗ ಭಾರತ ಮುಸ್ಲಿಂ ರಾಷ್ಟ್ರ ಆಗ್ತದಾ ಅಂತೇಳಿ ನನಗೂ ಫೀಲ್ ಆಯಿತು. ಹೌದಾ, ಆಗ್ಬೋದಾ? ಅವ್ರ ಜನಸಂಖ್ಯೆ ಜಾಸ್ತಿ ಆಗ್ತಾ ಉಂಟಲ್ಲ, ಹೌದು. ನಮ್ಮದು ಕಮ್ಮಿ ಆಗ್ತಾ ಉಂಟಲ್ಲ, ಹೌದಲ್ಲ. ಹಾಗಿದ್ರೆ ಮುಂದೆ ಏನಾಗ್ಬೋದು? ಈಗ ಹುಡುಕಾಟಕ್ಕೆ ಹೋಗುವಾಗ ನೀವು ಪ್ರಶ್ನೆ ನಿಮ್ಮೊಳಗೆ ಬಂದಾಗ, ಇಲ್ಲಿ ಲವ್ ಜಿಹಾದ್ ಇಷ್ಟೆಲ್ಲ ಉಂಟು, ಹಾಗಿದ್ರೆ ಎಷ್ಟು ದೂರ ಇರ್ಬೋದು, ಎಷ್ಟು ಮತಾಂತರದ ಕೇಸ್ ಇದೆ, ನನಗೆ ಒಂದು ಹುಡುಕಬೇಕು ಅಂತ ಅನಿಸಿತ್ತು. ಆಗ ದಾಖಲೆ ಎಲ್ಲ ಸಿಕ್ಕಿತ್ತಲ್ಲ ನನಗೆ, ಅದನ್ನು ನಾವು ಸಾರ್ವಜನಿಕರಿಗೆ ಕೊಡುವ. ಸೊ ಲೆಟ್ ಇಟ್ ಬಿ ಏನು ಹೆಲ್ದಿ ಡಿಸ್ಕಷನ್, ಆರೋಗ್ಯಪೂರ್ಣವಾದಂಥ ಒಂದು ಚರ್ಚೆ ಆಗ್ತದೆ, ಜನರಿಗೂ ಮಾಹಿತಿ ಪಕ್ಕ ಸಿಗ್ತದೆ. ನಾನು ಬರೆದದ್ದನ್ನು ಕೊಡೋದಲ್ಲ, ಪೊಲೀಸ್ ಇಲಾಖೆ, ಗೃಹ ಇಲಾಖೆಯವರು ಕೊಟ್ಟದ್ದನ್ನೇ ಪುಸ್ತಕದಲ್ಲಿ ಹಾಕೋದು. ನಿಮ್ಮದು ಏನಲ್ಲ, ಎಲ್ಲ ಪಕ್ಕ ಕೊಟ್ಟು ಅದನ್ನು ವಿಮರ್ಶೆ ಮಾಡ್ತೇವೆ ನಾವು. ಆ ದಾಖಲೆಯನ್ನು ನಾನು ವಿಮರ್ಶೆ ಮಾಡ್ತೇನೆ. ಜನರಿಗೂ ಗೊತ್ತಾಗಲಿ ಎಷ್ಟು ದೂರ ಇರ್ಬೋದು, ಎಷ್ಟು ಕೇಸ್ ಆಗಿದೆ 10 ವರ್ಷದಲ್ಲಿ BJP ಸರ್ಕಾರ ಇರುವಾಗ ಮತ್ತು ಕಾಂಗ್ರೆಸ್ ಸರ್ಕಾರ. ಅದು ಕೂಡ ನನಗೆ ಯಾಕೆ ನನಗೆ ಬರೀಬೇಕು, ನನಗೆ ಸೋಷಿಯಲ್ ಇದರಲ್ಲಿ ಇರೋದ್ರಿಂದ, ನಾನು ಆ್ಯಕ್ಟಿವಿಟೀಸಲ್ಲಿ ಇರೋದ್ರಿಂದ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇರೋದ್ರಿಂದ ಮತ್ತು ವಕ್ತಾರನಾಗಿರೋದ್ರಿಂದ ನಮಗಿಂಥ ಪ್ರಶ್ನೆಗಳು ಹುಟ್ಟಿದಾಗ ಉತ್ತರ ಹುಡುಕಿಕೊಂಡು ಹೋಗ್ತೇವೆ ನಾವು. ನಿಮಗೆ ಹಿಂದೂಗಳ ವಿರೋಧ ಏನಾದರೂ ಬರ್ಬೋದಾ ನಿಮಗೆ ಅನ್ನಿಸ್ತಿದೆಯಾ? ಅದು ಮುಸ್ಲಿಮರ ಪರವೂ ಅಲ್ಲ, ಹಿಂದೂಗಳ ವಿರೋಧ ಅಲ್ಲ. ಅದು 2 ಸ್ಲೋಗನ್ಗಳ ವಿಮರ್ಶೆ. ಭಾರತ ಆಗ್ತದ ಇಲ್ವ ಅಂತ, ಹಿಂದೂ ಮುಸ್ಲಿಮ್ ಅಲ್ಲ ಅದು. ಭಾರತ ಮುಸ್ಲಿಂ ರಾಷ್ಟ್ರ ಆಗ್ತದ ಇಲ್ವ, ಮುಸ್ಲಿಮರ ಪರ ಅಲ್ಲ ಅದು. ಆಯಿತಾ? ಇನ್ನು ಲವ್ ಜಿಹಾದ್ ಮತಾಂತರವೂ ಕೂಡ ಇವರೆಷ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇವರು ಏನು ಮಾಡಿದ್ದಾರೆ ಅಂತ. ಈ ಥರ ಟೈಟಲ್ ಕೊಡೋದ್ರಿಂದ ಏನಾದರೂ ಲೇಖನಕ್ಕೆ ಕಾಂಟ್ರವರ್ಸಿ ಏನಾದರೂ ಕ್ರಿಯೇಟ್ ಮಾಡಲಿಕ್ಕೆ ನೀವು ಈ ಥರ ಇಲ್ಲ. ಈಗ ಕಾಂಟ್ರವರ್ಸಿ ಅವರು ಹೇಳಿಕೆಗಳೇ ಹಾಗೆ ಉಂಟಲ್ಲ, ಮುಸ್ಲಿಂ ರಾಷ್ಟ್ರ ಆಗ್ತದೆ, ಹಿಂದೂಗಳೇ 10 ಮಕ್ಕಳನ್ನು ಮಾಡಿ 8 ಮಕ್ಕಳನ್ನು ಮಾಡಿ 6. ನೀವು ಅವರ ಹೇಳಿಕೆಗಳನ್ನೇ ತಗೊಂಡು ಇದಕ್ಕೆ ಟೈಟಲ್ ಆಗ ನಾನು ಅದಕ್ಕೆ ಉತ್ತರ, ಹಾಗಿದ್ರೆ ಮುಸ್ಲಿಂ ರಾಷ್ಟ್ರ ಆಗ್ತದೆ ಅಂತ ಅವರು ಹೇಳ್ತಾರೆ. ಮುಸ್ಲಿಂ ರಾಷ್ಟ್ರ ಆಗ್ತದಾ? ಇದು ಕ್ವಶನ್. ಈ ಕ್ವಶನ್ ಹಿಂದೆ ನಾನು ಹೋಗುದು. ಗೊತ್ತಾಯ್ತಾ? ಇದೆಲ್ಲವೂ ಹೇಗೆ ಅಂತಂದರೆ ಅವರು ಹೇಳಿದ್ದನ್ನು, ಅವರು ಕೊಟ್ಟದ್ದನ್ನು ನಾನು ಹುಡುಕಿಕೊಂಡು ಹೋದದ್ದು. ನನ್ನದು ಇದು ಥಿಯರಿ, ಇದು ಉತ್ತರ. ಅದು ಅಗೇನ್ ದೇ ಮೇ ಡಿನೈ ಇಟ್, ಲೆಟ್ ದೆಮ್ ಡಿನೈ ಇಟ್. ಬಟ್ ಡಿನೈ ಮಾಡುವವನಿಗೆ ಏನು ಹೇಳಿದೆ ನಾನು, ನೀವು ಬಾಯಿ ಮಾತಲ್ಲಿ ನನ್ನ ಎದುರಿಗೆ ಬರಲಿಕ್ಕಿಲ್ಲ. ನೀವೊಂದು 25 ಪೇಜ್ ಇಟ್ಕೊಂಡೆ ನೆಕ್ಸ್ಟ್ ನನ್ನ ಹತ್ರ ಬರಬೇಕು ಕ್ವಶನ್ ಕೇಳಲಿಕ್ಕೆ. ನೀವು ನನ್ನ ಪುಸ್ತಕವೇ ಓದದೆ, ನೀವು ಏನೂ ಕೆಲಸ ಮಾಡದೆ, ಅವು ಪಕ್ಕಡೆ ಅವು ಸುಳ್ಳು ಒಂದು ಸುಳ್ಳು ಹೇಳಿ ನಾನು ನೋ ಡಿಸ್ಕಷನ್. ದಾಖಲೆ ಸಮೇತ. ಈಗ ಗಾಂಧಿಯ ಮಿನುಗು ನೋಟ ಪುಸ್ತಕದಲ್ಲಿ ಗೋಪಾಲ್ ಗೋಡ್ಸೆ ಬರೆದ ಪುಸ್ತಕ ಅದೊಂದು ಕಾಲ್ಪನಿಕ ಅಂತೇಳಿ ವಿತ್ ಡಾಕ್ಯುಮೆಂಟ್ ನಾನು ಪ್ರೂವ್ ಮಾಡಿದ್ದೇನೆ ಆ ಪುಸ್ತಕದಲ್ಲಿ. ಈಗ ನೀವು ಅದು ಸುಳ್ಳು ಅಂತ ಹೇಳಲಿಕ್ಕೆ ನೀವು ದಾಖಲೆ ಹಿಡ್ಕೊಂಡು ನನ್ನ ಹತ್ರ ಬರಬೇಕು. ಗೋಪಾಲ್ ಗೋಡ್ಸೆ ನಾನೇಕೆ ಗಾಂಧಿಯನ್ನು ಅದೊಂದು ಅವನಿಗೆ ಮನಸ್ಸಿಗೆ ಬಂದಾಗೆ ಬರೆದಿದ್ದೇನೆ ಅಂತೇಳಿ ಅವನೇ ಹೇಳಿಕೊಂಡದನ್ನು ನಾನು ಪ್ರೂವ್ ಮಾಡಿ ಆ ಡಾಕ್ಯುಮೆಂಟನ್ನು ಹಾಕಿದ್ದೇನೆ. ಲೆಟ್ ದೆಮ್ ಆನ್ಸರ್. ಹಾಗಾಗಿ ಒಂದು ಅಧ್ಯಯನ, ಇನ್ನೊಂದು ಸಂಶೋಧನೆ, ಮತ್ತೊಂದು ಆಸಕ್ತಿ, ಮತ್ತು ಸಮಾಜದಲ್ಲಿ ನಮಗೆ ಇಂಟ್ರೆಸ್ಟ್ ಇರಬೇಕು ಇದರಲ್ಲೆಲ್ಲ.
ಈಗಿನ ಸಾಹಿತಿಗಳಿಗೆಲ್ಲ ಒಂದು ಸ್ವಲ್ಪ ನಾವು ಓದಬೇಕು, ಓಡಾಡಬೇಕು, ಸುಮ್ಮನೆ ಕೂತ್ಕೊಂಡು ಅಲ್ಲಿ ಬರೆಯೋದಲ್ಲ. ಅದು ಒಂದು ವರ್ಗ. ಅದು ಈ ದೊಡ್ಡ ದೊಡ್ಡ ಏನು ಹೇಳ್ತಾರೆ ನಮ್ಮ ಸಾಹಿತ್ಯ ಓದಿಕೊಂಡು ಮನೆಯಲ್ಲೇ ಬರೆಯೋದು ಅದು ಬೇರೆ. ಅದು ಅಕಾಡೆಮಿಕ್ ಯೂನಿವರ್ಸಿಟಿಗಳಿಗೆಲ್ಲ ಬೇಕಾಗ್ತದೆ ಅಂತ. ಬಟ್ ಈ ರೀತಿ ಬರುವಾಗ ನೀವು ಪ್ರವಾಸ ಮಾಡಬೇಕು. ನಾನು ಈ ಗಾಂಧಿ ಮನೆಯ ಪುಸ್ತಕ ಅವಲಕ್ಕಿಸರ ಆ ಶಾಲಾ ಮಕ್ಕಳಿಗೆ ನಾನು ಉತ್ತರ ಕನ್ನಡದಲ್ಲಿ ಒಂದು 100 ವರ್ಷ ಆದವ್ರನ್ನ ಒಂದು 20 ಜನರನ್ನು ಭೇಟಿಯಾಗಿದ್ದೇನೆ. 2 ಸಾರಿ ಟೂರ್ ಮಾಡಿದ್ದೇನೆ. ಗೊತ್ತಾಯ್ತಾ? ಈಗ ಮಾಹಿತಿ ಹಕ್ಕು ಕಾಯ್ದೆ ಪುಸ್ತಕಕ್ಕೆ 8 ತಿಂಗಳಿನಿಂದ ಎಷ್ಟು ಸ್ಟೇಷನ್ನಿಂದ ತೆಗೆದಿದ್ದೇನೆ? ಸುಮಾರು ಅರ್ಧ ರಾಜ್ಯ 300 ಠಾಣೆಗಳಿಂದ ತೆಗೆದು. ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ಕೊಟ್ಟು ಹೇಳಿದ ಕೂಡಲೇ ಕೊಡೋದಿಲ್ಲ ಅವರು, ನಿಮ್ಗೆ ಗೊತ್ತುಂಟಲ್ಲ. ಅದಕ್ಕೆ ಅಪೀಲ್ ಹಾಕಬೇಕು, ಅವ್ರು ರಿಜೆಕ್ಟ್ ಮಾಡ್ತಾರೆ, ಕಾನೂನು ಬರೆದು ಕಳಿಸ್ತಾರೆ. ಅದೆಲ್ಲ ಶ್ರಮ ಇರ್ತದೆ. ಅದು ನೀಟಾಗಿ ಕೊಡಬೇಕು. ಕೊಡುವಾಗ ನಮ್ಮ ಸೈಡಿಂದ ನಮ್ಮ ಆತ್ಮಸಾಕ್ಷಿಗೆ ಸ್ಪಷ್ಟ ಇರಬೇಕು, ನಾನು ಪ್ರಾಮಾಣಿಕವಾಗಿ ಮಾಡಿದ್ದೇನೆ ಅಂತ. ಮತ್ತು ವಿಷಯಾಧಾರಿತವಾಗಿ ನೀವು ಒಪ್ಪುವುದಿಲ್ಲ, ನಾನು ಒಪ್ಪುವುದಿಲ್ಲ, ಅದು ಡಿಫ್ರೆಂಟ್. ಅದು ಅವರವರ ಸ್ವಾತಂತ್ರ್ಯ. ನೀವು ಹಲವಾರು ಪುಸ್ತಕಗಳನ್ನು ಬರೆದಿದ್ದೀರಾ. ಈ ಹಿಂದಿನ ಪುಸ್ತಕಕ್ಕೂ ಇನ್ನು ಮುಂದೆ ಬಿಡುಗಡೆ ಆಗೋ ಪುಸ್ತಕಕ್ಕೆ ಏನು ವ್ಯತ್ಯಾಸ ಇದೆ? ಅದು ಹೇಗೆಂದರೆ, ಈಗ ನಾನು ಆಲ್ರೆಡಿ ಪ್ರಿಂಟಿಗೆ ಕೊಟ್ಟದ್ದನ್ನು ಮಾತ್ರ ಹೇಳ್ಬೋದು. ಇನ್ನು ಬರೀಲಿಕ್ಕೆ ಉಂಟಲ್ಲ, ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ. ಈಗ ನಾನು ಬರೆದ ಪುಸ್ತಕಗಳು ಆತ್ಮಕಥೆ ಮತ್ತು ಈ ಗಾಂಧಿ ಮನೆಯ ಪುಸ್ತಕ ಉಂಟಲ್ಲ, ಇದು ಎರಡರಲ್ಲಿಯೂ ಕೂಡ ಇದು ಗಾಂಧಿ ಮಿನುಗು ನೋಟ ಮತ್ತು ಇದು ಅವಲಕ್ಕಿ ಸರ, ಈ 2 ಪುಸ್ತಕದಲ್ಲೂ ಗಾಂಧಿಯ ಒಂದು ವಿಷಯಕ್ಕೆ ಸಂಬಂಧಪಟ್ಟು ಅದು ಕೊಂಡೋಗಿದ್ದು. ಆತ್ಮಕಥೆ ಅದು ನನ್ನ ಆತ್ಮಕಥೆ. ಹಾಗಂತೇಳಿ ಅದರಲ್ಲಿಯೂ ಗಾಂಧಿಯ ಫಿಲಾಸಫಿ ಎಲ್ಲಿಯೂ ಕೂಡ ಅದರ ನೆರಳು ಬೀಳ್ತದೆ. ಈಗ ಬರೆದು ಪ್ರಿಂಟ್ ಆಗಲಿಕ್ಕಿರೋ ಪುಸ್ತಕ ಸಾಮಾಜಿಕ ಮತ್ತು ಸೈದ್ಧಾಂತಿಕ, ಒಂದು ಸ್ವಲ್ಪ ರಾಜಕೀಯ. ಸಾಮಾಜಿಕ, ಸೈದ್ಧಾಂತಿಕ ಮತ್ತು ರಾಜಕೀಯ ಈ 3 ಅಂಶಗಳನ್ನು ಒಳಗೊಂಡಿದೆ. ಯಾಕಂದರೆ ಇಟ್ ದ ಸ್ಟೇಟ್ಮೆಂಟ್ ಆಫ್ ಪೊಲಿಟಿಕಲ್ ಪಾರ್ಟೀಸ್, ರಾಜಕೀಯ ಪಕ್ಷಗಳ ಸ್ಟೇಟ್ಮೆಂಟ್ ಆಗಿರೋದ್ರಿಂದ ಅದು ರಾಜಕೀಯ ಬರ್ತದೆ. ನಾನು ರಾಜಕೀಯ ಬರಿಬೇಕಾಗ್ತದೆ, ರಾಜಕೀಯವಾಗಿ ಉತ್ತರ ಕೊಡಬೇಕಾಗ್ತದೆ. ಸೊ ನೆಕ್ಸ್ಟ್ ನನ್ನದು ಕಾದಂಬರಿ ಬರ್ತದೆ, ಕಸ ಅಂತೇಳಿ, ಅದು ಬರೀತಾ ಇದ್ದೇನೆ. ಟೈಮ್ ತಗೊಳ್ತದೆ ಅದಕ್ಕೆಲ್ಲ. ಮತ್ತೊಂದು ಜೇನು ಮರ ಅಂತೇಳಿ, ಅದು ಅಗೇನ್ ಲಿಟ್ರೇಚರ್, ಒಂದು ಸಾಹಿತ್ಯ ಅದು. ಸೊ ಅದು ಡಿಫ್ರೆನ್ಸ್ ಆಗ್ತಾ ಹೋಗ್ತದೆ. ಸರ್, ನೀವು ಪುಸ್ತಕಗಳ ಮೂಲಕ ಕಾಂಗ್ರೆಸ್ ಪಕ್ಷದ ವಿಚಾರಗಳನ್ನು ಪ್ರಸಾರ ಮಾಡ್ತಿದ್ದೀರಾ ನೀವು? 100%. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಏನು ಹೇಳಿ? ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಏನು? ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಈ ದೇಶದ ಸಂವಿಧಾನದ ಆಶಯ. ಸೆಕ್ಯುಲರಿಸಮ್, ಸೋಷಿಯಲಿಸಮ್ ಇದು ಪ್ರಮುಖವಾದ್ದು. ಇದನ್ನು BJP ತೆಗಿಬೇಕು ಅಂತ ಹೇಳ್ತದೆ. ಸೊ ಸೈದ್ಧಾಂತಿಕವಾಗಿ ರಾಜಕೀಯ ಪಕ್ಷಗಳಲ್ಲಿ ಇದ್ದ ಮೇಲೆ ನಮ್ಮ ತಲೆಯಲ್ಲದಿರ್ತದೆ. ಅದು ಕಾಂಗ್ರೆಸ್ಸಿಗೆ ಹೆಲ್ಪ್ ಆಗ್ತದೆ. ಕಾಂಗ್ರೆಸ್ ಪಕ್ಷದ ಕಥೆಗಳು ಅಲ್ಲಿ ಬರುವುದಿಲ್ಲ. ಆದರೆ ಆ ಒಂದು ಆಶಯಗಳು ನೇರವಾಗಿ, ನೀವು ಫಸ್ಟಿಗೆ ಒಂದು ಕ್ವಶನ್ ಕೇಳಿದ್ದೀರಿ, ಇದರ ಪರಿಣಾಮಗಳು ಖಂಡಿತವಾಗಿ. ಈಗ BJPಯವರು ಅಥವಾ RSSನವರು ಒಂದು ಪುಸ್ತಕ ತರ್ತಾರೆ, ಅದು BJPಗೆ ಹೆಲ್ಪ್ ಆಗ್ತದೆ ಇಲ್ಲೋ? ಹೆಲ್ಪ್ ಆಗ್ತದೆ. ಚಕ್ರವರ್ತಿ ಸೂಲಿಬೆಲೆ ಸತ್ಯವೋ ಸುಳ್ಳೋ ದಿನಕ್ಕೊಂದು ವಿಡಿಯೋ ಮಾಡಿ ಬಿಡ್ತಾರೆ, ಅದು BJPಗೆ ಹೆಲ್ಪ್ ಆಯ್ತೋ ಇಲ್ಲೋ? ಹಾಗೆಯೇ ನಾನು ಮಾಡುವ ಕೆಲಸವೂ ಕೂಡ ಆ ಥಿಂಕಿಂಗ್ ಚೇಂಜ್ ಆದರೆ ಜನರಲ್ಲಿ ಅದು ಕಾಂಗ್ರೆಸ್ ಪಕ್ಷಕ್ಕೆ ಹೆಲ್ಪ್ ಆಗ್ತದೆ. ಹಾಗಂತೇಳಿ ನೀವು ಇದು ಪುಸ್ತಕಗಳಲ್ಲಿ ಕಾಂಗ್ರೆಸ್ ಪಕ್ಷ ಎಲ್ಲಿ ಉಂಟು ಅಂತ ಹುಡುಕಿಕೊಂಡದ್ರೊಳಗೆ ಏನೂ ಸಿಗೋದಿಲ್ಲ. ಅರ್ಥ ಆಯ್ತಾ? ಅದರೊಳಗೆ ಒಂದು ಶಬ್ದವೂ ಇರುವುದಿಲ್ಲ. ಆದರೆ ಈ ಪುಸ್ತಕಗಳಲ್ಲಿ ಬರ್ತದೆ ಕಾಂಗ್ರೆಸ್ ಮತ್ತು BJP ಅಂತ. ಯಾವುದರಲ್ಲಿ? ಈಗ ನಾನು ಹೇಳಿದೆ ಅಲ್ಲ, ಲವ್ ಜಿಹಾದು ಇದರಲ್ಲಿ. ಯಾಕೆಂದರೆ BJPಯ ಸ್ಟೇಟ್ಮೆಂಟು ಮತ್ತು ಕಾಂಗ್ರೆಸ್ಸಿನ ಸ್ಟೇಟ್ಮೆಂಟ್ ನ್ಯಾಚುರಲ್ ಅದು ಈಗ ರಾಜಕೀಯವೇ ಆಗಿದೆ ಅದು, ಅಲ್ವಾ? ಆಗ ನನ್ನ ವಾದ ಪರ್ಫೆಕ್ಟ್ ಆಗಿದ್ದರೆ ಕಾಂಗ್ರೆಸ್ಸಿಗೆ ಹೆಲ್ಪ್ ಆಗ್ತದೆ. ನನ್ನ ವಾದ ವೀಕ್ ಆಗಿದ್ದರೆ ಯಾರಿಗೆ ಹೆಲ್ಪ್ ಆಗ್ತದೆ? BJPಗೆ ಹೆಲ್ಪ್ ಆಗ್ತದೆ. ಈಗ ನೀವು ಕಾಂಗ್ರೆಸ್ನ ನಿಲುವುಗಳ ಮೂಲಕ ಬರೀತಿದ್ದೀರಂತ ಹೇಳ್ತಿದ್ದೀರಾ. ಕಾಂಗ್ರೆಸ್ ಅಂದಮೇಲೆ ಎಲ್ಲ ಜಾತಿ ಧರ್ಮಗಳು ಅದರಲ್ಲಿ ಬರುತ್ತೆ. ಹೌದು. ಈಗ ನಿಲುವು ಅಂದರೆ ನಾನು ಅದೇ ಹೇಳಿದ್ದೆ, ಸಂವಿಧಾನ ಅಂತ. ಸಂವಿಧಾನದ ಸೆಕ್ಯುಲರಿಸಮ್, ಸೋಷಿಯಲಿಸಮ್, ಜಾತ್ಯತೀತೆ, ಗಾಂಧಿ ತತ್ವ, ನಾರಾಯಣ ಗುರುಗಳ ತತ್ವ, ವಿವೇಕಾನಂದರ ತತ್ವ, ಈ ಸಂತ ಪರಂಪರೆಯನ್ನು ನಾವು ನಂಬುವರು. ಈ ಆಶಯಗಳನ್ನು ನಾವು ಹೇಳ್ತೇವೆ. BJPದು ಆಶಯ ನವ ಹಿಂದುತ್ವ, ಅದನ್ನು ನಾವು ವಿರೋಧಿಸ್ತೇವೆ. ನಮ್ಮದು ಹಿಂದೂ ಧರ್ಮದ ಆಶಯಗಳು ಯಾವುದು? ವೇದಾಂತ,
ವಿವೇಕಾನಂದ ಹೇಳಿದ್ದು ವೇದಾಂತ. ವೇದ ಮತ್ತು ಉಪನಿಷತ್ತು ಏನು ವೇದಾಂತ ಅಂತ ಕರಿತೇವೆ, ಅದನ್ನು ಸಂತ ಪರಂಪರೆ ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು, ನಾರಾಯಣ ಗುರುಗಳು ಮತ್ತು ದಾಸ ಪರಂಪರೆ ಅವರೆಲ್ಲ ಅದರ ಫಾಲೋವರ್ಸು ನಾವು. BJP ಫಾಲೋವರ್ಸ್ ಯಾರು? ಅವರು ಗೋಡ್ಸೆ ಫಾಲೋವರ್ಸು. ಹಿಂದುತ್ವ, ಸಾವರ್ಕರ್ರ ಹಿಂದುತ್ವ, ಅದಕ್ಕೆ ಇದಕ್ಕೆ ತುಂಬ ವ್ಯತ್ಯಾಸ ಉಂಟು. ಮತ್ತು ಅದರ ಚರ್ಚೆ ನಿಮಗೆ ನೀವು ಇನ್ನೊಂದು ಗಂಟೆ ಬೇರೆ ಮಾಡಬೇಕು, ಅದು ಅಷ್ಟು ಆಳವಾಗಿ ಹೋಗ್ತದೆ. ಸೊ ನಮ್ಮದು ಈ ಆಶಯಗಳು ಎಲ್ಲರೂ ಒಂದಾಗಿ ಹೋಗಬೇಕು. ಈಗ ನೀವು ಮುಸ್ಲಿಮರ ಬಗ್ಗೆ ಬರೆದ್ರಿ, ಅವರಿಗೆ ಆಗುವ ಅನ್ಯಾಯಕ್ಕೋಸ್ಕರ ನೀವು ಬರ್ದಿದ್ದೀರಾ ಅಂತ ನನ್ನ ಅನಿಸಿಕೆ. ಅವರಿಗೆ ಸಮಾಜದಲ್ಲಿ ಶೋಷಣೆ ಮಾಡ್ತಾರೆ, ಈ ರೀತಿ ಅವರ ಜನಸಂಖ್ಯೆ ಜಾಸ್ತಿ ಆಗ್ತದೆ, ಲವ್ ಜಿಹಾದ್ ಹೇಳ್ತದೆ ಅಂತ. ಹಾಗೆ ನಾವು ನಿಮ್ಮಿಂದ ನಿರೀಕ್ಷೆ ಮಾಡ್ಬೋದಾ ಹಿಂದೂಗಳಿಗೆ ಏನಂತ? ಯಾವ ಪುಸ್ತಕ ಬರೀಬೇಕು ಹೇಳಿ? ಹಿಂದೂಗಳಿಗೆ ಆಗುವ ಅನ್ಯಾಯದ ಬಗ್ಗೆ ಏನು ಪುಸ್ತಕ? ಸಬ್ಜೆಕ್ಟ್ ಹೇಳಿ ನನಗೆ. ಈಗ ನೀವು ನನಗೆ ಹೇಳಿಕೆ ಕೊಟ್ರಿ, ಈಗ ನೀವು ಹೇಳಿಕೆ ಕೊಟ್ಟದ್ದು ಮುಸ್ಲಿಂ ಜನಸಂಖ್ಯೆ ಜಾಸ್ತಿ ಆಗ್ತದೆ ಅಂತ, ಹೌದಲ್ವ? ನೀವು ಅಂದರೆ BJP ಅವರು ಹೇಳಿಕೆ ಅದಕ್ಕೆ ನಾನು ಕೌಂಟ್ರ್ ಕೊಟ್ಟದ್ದು ಇದು. ಹಾಗೇನೆ ಈಗ ಇದು ಹಿಂದೂ ರಾಷ್ಟ್ರ ಆಗ್ತದೆ ಅಂತ ಯಾರಾದರೂ ಹೇಳಿದರೆ ಅದಕ್ಕೆ ನಾನು ಪುಸ್ತಕ ಬರೀಬೇಕಾಗ್ತದೆ. ಇದು ಹಿಂದೂ ರಾಷ್ಟ್ರ ಆಗೋದಿಲ್ಲ ಅಂತ, ಹೌದಾ? ಅದು ಉಂಟು ಆ ಪುಸ್ತಕದಲ್ಲಿ. ಇದು ಹಿಂದೂ ರಾಷ್ಟ್ರ ಆಗ್ತದೆ ಅಂತ ಹೇಳುವವರಿಗೆ ಉಂಟಲ್ಲ, ಅದಕ್ಕೂ ಕೌಂಟ್ರ್ ಉಂಟು. ಹೀಗೆ ಹಿಂದೂಗಳ ಪರವಾಗಿ ಮುಸ್ಲಿಮರ ಪರವಾಗಿ ಅಂತಲ್ಲ, ವೆರಿ ಕ್ಲಾರಿಟಿ ಇರಬೇಕು. ಇದು ರಾಜಕೀಯವಾಗಿ ನೀವು ಕೊಡುವ ಹೇಳಿಕೆಗಳು. ಈಗ ನೀವು ಕೊಡುವ ಈಗ ಹಿಂದೂಗಳಿಗೆ ವಿರುದ್ಧವಾದ ಅಥವಾ ಹಿಂದೂಗಳಿಗೆ ಪರವಾದ ಯಾವುದು ಸಬ್ಜೆಕ್ಟ್ ಅಂತ ಆಗಬೇಕಲ್ಲ, ಅದನ್ನು ನಾವು ಬರೆಯುವಾಗ ನವ ಹಿಂದುತ್ವವನ್ನು ನಾವು ಒಪ್ಪುವುದಿಲ್ಲ ಅಂತ. ನೀವು ಹೇಳುವ ಹಿಂದುತ್ವವನ್ನು ಒಪ್ಪುವುದೇ ಇಲ್ಲಲ್ಲ ನಾವು. ನಮ್ಮ ಹಿಂದೂ ಸಮಾಜವೇ ಬೇರೆ. ನಮ್ಮ ಹಿಂದೂ ಸಮಾಜ ವಿವೇಕಾನಂದ, ರಾಮಕೃಷ್ಣ ಪರಮಹಂಸ, ವೇದ ಪರಂಪರೆಯ ಸಂತ ಪರಂಪರೆ ಹಿಂದೂ ಸಮಾಜ. ನಿಮ್ಮದು ಯಾವ ಪರಂಪರೆ? ಸಾವರ್ಕರ್, ಗೋಡ್ಸೆ ಹಿಂದುತ್ವ. ನಾವು ಒಪ್ಪುವುದೇ ಇಲ್ಲಲ್ಲ ನಿಮ್ಮನ್ನು. ನಿಮ್ಮ ಪರವಾಗಿ ನಾನು ಯಾಕೆ ಬರೀಬೇಕು? ವೇದ ಪರಂಪರೆಯ ಬಗ್ಗೆ ಬರೀತೇನೆ, ಆಯಿತಾ? ಅದು ಒಂದು ಪುಸ್ತಕ ಉಂಟು, ನನ್ನ ಧರ್ಮ ಮತ್ತು ನನ್ನ ದಾರಿ. ನೈಜವಾದ ಹಿಂದೂ ಧರ್ಮ ಅಂದರೆ ಏನು, ವೇದಾಂತ ಅಂದರೆ ಏನು, ಪೂಜೆ ಅಂದರೆ ಏನು, ಅದ್ರ ಬಗ್ಗೆ ನಾನು 1 ಗಂಟೆ ನೀವು ಇಂಟರ್ವ್ಯೂ ಮಾಡಿ ನಾನು ಮಾತಾಡೋದು ನೈಜತೆ. ಅದ್ರ ಬಗ್ಗೆ ನೀವು ಬರೀತೀರಾ? ಹೌದೌದು, ಒಂದು ಪುಸ್ತಕ ಬರಲಿಕ್ಕೆ ಉಂಟು. ಇಷ್ಟೊತ್ತು ತನಕ ಮುಂದೆ ಬಿಡುಗಡೆಯಾಗಲಿರುವ ಪುಸ್ತಕದ ಬಗ್ಗೆ MG ಹೆಗ್ಡೆ ಅವರು ತುಂಬ ಸವಿವರವಾಗಿ ಮಾಹಿತಿ ನೀಡಿದರು. ಅವರಿಗೆ ನಮ್ಮ ವಾಹಿನಿಯ ಪರವಾಗಿ ಧನ್ಯವಾದಗಳು ಸರ್.